ಸಂಜು, ನೀನು ಊಟನೇ ಮಾಡಿಲ್ಲ. ಕೊನೆ ಪಕ್ಷ ಈ ಹಾಲಾದರೂ ಕುಡಿಯೋ. ನೀನು ಹಸ್ಕೊಂಡಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಕಣೋ. ಹಾಲು ಕುಡಿಯೋದಕ್ಕೆ ನಾನೇನು ಚಿಕ್ಕ ಮಗುನ? ನನಗೆ ಏನು ಬೇಕು ಏನು ಬೇಡ ಅನ್ನೋದು ಗೊತ್ತಿಲ್ಲ ಅಲ್ವಾ ನಿನಗೆ? ಸುಮ್ಮನೆ ಹೋಗು, ಡಿಸ್ಟರ್ಬ್ ಮಾಡಬೇಡ. ನಿನಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಅದು ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊ. ಸಮಸ್ಯೆ ಏನೇ ಇದ್ರೂ ಸರಿ ಮಾಡೋಣ. ನಾನು ನಿನ್ನ ಮಾತು ಕೇಳಿಸ್ಕೊಳ್ದೆ ಇರ್ತೀನೇನೋ? ನನಗೆ ನಿನ್ನ ಮೇಲೆ ಪ್ರೀತಿ ಇರಲ್ವಾ? ನಾನು ನಿನ್ನನ್ನು ಹೆತ್ತೋಳು ಕಣೋ. ನನ್ನನ್ನು ಪ್ರೀತಿಸು, ನನ್ನ ಮಗನ ಥರ ನೋಡು ಅಂತ ಕೇಳ್ಕೊಂಡು ಮಾಡೋ ಪ್ರೀತಿಗೆ ಏನಂತ ಹೆಸರಿಡಬೇಕು? ಪ್ರೀತಿ ನ್ಯಾಚುರಲ್ ಆಗಿ ಬರಬೇಕು, ಈ ಥರ ಭಿಕ್ಷೆ ಬೇಡೋದಲ್ಲ. ನಿನ್ನ ಹತ್ರ ಆರ್ಗ್ಯೂ ಮಾಡೋದಕ್ಕೂ ನನ್ನ ಹತ್ರ ಟೈಮ್ ಇಲ್ಲ. ಒಂದು ಮಾತು ಆಡದೆ ಇಲ್ಲಿಂದ ಹೊರಡು. ನೀನು ತಪ್ಪು ತಿಳ್ಕೊಂಡಿದ್ಯಾ ಕಣೋ. ಜಗತ್ತು ನಿನ್ನ ಹೇಗೆ ನೋಡಿದ್ರು ನನ್ನ ಕಣ್ಣಿಗೆ ನೀನು ಇನ್ನೂ ಮಗುನೇ. ಹೆತ್ತವ್ರಿಗೆ ಮಕ್ಕಳ ಮೇಲಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ. ಆದರೆ ನೀನು ಈ ಕೋಪದ ಭರದಲ್ಲಿ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋತಾ ಇಲ್ಲ. ಏನೇ ಇದ್ರೂ ಸಮಾಧಾನವಾಗಿ ಪರಿಹಾರ ಕಂಡ್ಕೋಬೋದು. ನೀನು ಕರ್ಣನ್ನ ಯಾವಾಗಲೂ ತಪ್ಪರ್ಥ ಮಾಡ್ಕೋತೀಯ. ಅವನು ಮತ್ತೆ ದರಿದ್ರದವನ ಬಗ್ಗೆ ಮಾತಾಡಬೇಡ. ಅವನ ಹೆಸರು ಕಳೆದ್ರೆ ನನ್ಗಾಗಲ್ಲ ಅಂತ ಗೊತ್ತಿದ್ರು ಕರ್ಣ ಕರ್ಣ ಕರ್ಣ. ನನಗೆ ನಿನ್ನ ಪ್ರೀತಿನೂ ಬೇಡ, ಆ ಕರ್ಣನ್ನ ಹೊಗಳೋದು ಬೇಡ. ನಿಮ್ಗೇನು ಆಗಲ್ಲ ತಾನೆ? ಏನಿಲ್ಲ ಕಣೋ, ಹಾಲು ತಗೊಂಬಂದೆ, ಕೈ ಜಾರ್ ಬಿದ್ದೋಯ್ತು ಅಷ್ಟೇ. ನಿಮಗೆ ಸುಳ್ಳು ಹೇಳೋಕೆ ಬರಲ್ವಲ್ಲ. ಆದರೆ ಸಂಜುಗೆ ನಿಮ್ಮ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ದೆ ಸುಮ್ಮನೆ. ಬೇಡ ಕಣೋ, ಅವನು ಯಾಕೋ ತುಂಬ ಬೇಜಾರಲ್ಲಿದ್ದಾನೆ. ಇವತ್ತೇನೋ ಆಗಿರಬೇಕು, ಅದಕ್ಕೆ ಅವಾಗಿಂದನೂ ಸಿಟ್ಟಲ್ಲೇ ಇದ್ದಾನೆ. ಹಾಗಂತ ನಿಮ್ಮ ಜೊತೆ ಹೀಗೆ ಬಿಹೇವ್ ಮಾಡೋದು ಸರಿನಾ? ಗಿಡಕ್ಕೆ ಅಗತ್ಯಕ್ಕಿಂತ ಜಾಸ್ತಿ ನೀರು ಹಾಕಿದ್ರೆ ಬೇರು ಕೊಳ್ತೋಗುತ್ತೆ. ಕ್ಷಮೆಗೆ ಮಿತಿ ಇರಬೇಕು. ಈ ಥರ ಬಿಟ್ಬಿಟ್ರೆ ಅಂತ ತಿತ್ಕೊಳ್ಳೋದು ಯಾವಾಗ? ನೀನು ಹೇಳೋದು ಸರಿ ಕಂದ, ಆದರೆ ಇವತ್ತು ಒಂದಿನ ಸುಮ್ಮನಿದ್ಬಿಡು. ನನಗಿದೆಲ್ಲ ಅಭ್ಯಾಸ ಆಗೋಗಿದೆ. ಇದೆ, ಈ ಅಭ್ಯಾಸದ ಬಗ್ಗೆ ನಂಗೆ ಬೇಜಾರಾಗ್ತಿರೋದು. ಅಲ್ಲ, ಎಷ್ಟು ದಿನ ಹೀಗೆ ನಡಿಬೇಕಮ್ಮ? ಮಗ ತಪ್ಪು ಮಾಡಿದ್ರೆ ನೀವು ಕ್ಷಮಿಸ್ತೀರಾ, ಆದರೆ ಅಮ್ಮನ ಮನಸ್ಸನ್ನ ಮಗನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ತಪ್ಪಲ್ವಾ? ಕರ್ಣ, ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ಅವನ ಸಮಾಧಾನ ಆಗಲಿ, ನಾನೇ ಅವನ ಹತ್ರ ಮಾತಾಡ್ತೀನಿ. ಆದರೆ ನೀನು ನಿಧಿ ಮದುವೆ ಬಗ್ಗೆ ಮಾತಾಡ್ತಿದ್ದಲ್ಲ, ಏನೋ ಇದೆಲ್ಲ? ನಿಜವಾಗ್ಲೂ ನಿಧಿ ಮದುವೆ ನಿಂಗೆ ಓಕೆನಾ? ನಾಳೆ ಹುಡುಗನ ಕಡೆಯವ್ರು ಬರ್ತಿದ್ದಾರೆ, ನಿಂಗೆ ಟೆನ್ಷನ್ ಆಗ್ತಿಲ್ವಾ? ಅಪ್ಪನ ಪ್ಲ್ಯಾನ್ನ ತಲೆ ಕೆಳಗಡೆ ಮಾಡೋದೆ ನನ್ನ ಉದ್ದೇಶ. ನಿಧಿ ಮದುವೆ ಬೇರೆ ಜೊತೆ ಆಗೋದನ್ನು ನಾನು ಯೋಚನೆ ಮಾಡೋಕ್ಕಾದ್ರೂ ಸಾಧ್ಯನಾ? ಏನು ಮಾಡಬೇಕು ಅಂತಿದ್ಯಾ ಕಂದ? ಒಂದ್ಸಲ ಗಂಡನ ಮನೆಯವ್ರು ಬಂದು ಹೋದ್ಮೇಲೆ ನಾನು ನಿಧಿನ ಇಷ್ಟಪಡ್ತಿರೋ ವಿಷಯ ಎಲ್ಲರಿಗೂ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಆವಾಗ ನಿತ್ಯ ಅವಳು ಹೊಟ್ಟೆಲ್ ಬೆಳೀತಿರೋ ಮಗು, ಇದ್ರ ಕತೆ ಏನೋ? ನಾನು ನಿಧಿ ಇಬ್ಬರು ಆ ಮಗುನ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕ್ತೀವಿ. ಯಾವುದೇ ಕಾರಣಕ್ಕೂ ಆ ಮಗು ಗಣ್ಯ ಆಗೋದಕ್ಕೆ ನಾನು ಬಿಡಲ್ಲ. ಎಲ್ಲ ಓಕೆ ಅಣ್ಣ, ನಿಧಿನ್ ನೋಡಕ್ ಬಂದಿರೋ ಗಂಡು ಒಪ್ಪಿಗೆ ಕೊಟ್ರೆ ಅವಾಗ ಏನು ಮಾಡ್ತೀಯಾ? ಇಷ್ಟೆಲ್ಲ ಯೋಚನೆ ಮಾಡಿರೋ ನಾನು ಅದನ್ನು ಥಿಂಕ್ ಮಾಡಿಲ್ಲ ಅಂತ ಅನ್ಕೊಂಡಿದ್ಯಾ? ನೀನ್ ಸಖತ್ ಇಂಟೆಲಿಜೆಂಟ್ ಅಂತ ಗೊತ್ತು. ಏನ್ ಪ್ಲಾನ್ ಹೇಳು? ಅಪ್ಪ ಹುಡುಕಿರೋ ಹುಡುಗ ಯಾವುದೋ ಚಂಪು ಥರ ಇರ್ತಾನೆ. ಅವನ ಮನೆಯವರೆಲ್ಲ ಓಕೆ ಅನ್ನೋದೇ ಇಂಪಾಸಿಬಲ್. ಸೊ ಅಪ್ಪನ ಐಡಿಯಾ ಫಸ್ಟ್ ಬಾಲ್ಗೆ ಡಕ್ಔಟು. ಇಷ್ಟಕ್ಕೂ ಯಾರು ಓಕೆ ಅಂದ್ರು ನಿಧಿ ಬೇಡ ಅಂದ್ರೆ ಮುಗೀತಲ್ಲ, ಕ್ಲೋಸ್ಡ್. ನಿನ್ ಧೈರ್ಯ ಮೆಚ್ಚಬೇಕು. ಅದೇನಾದ್ರೂ ಆಗ್ಲಿ, ನಾನಂತೂ ಫುಲ್ ಸಪೋರ್ಟ್ ನಿನ್ಗೇನೆ. ನಾಳೆ ಬರೋ ಹುಡುಗನ ಗಂಟು ಮೂಟೆ ಕಟ್ಟಿ ಆಚೆ ಹಾಕೋದೆ ನನ್ನ ಜನ್ಮಸಿದ್ಧ ಹಕ್ಕು.
ಹೊಡೀರಿ ಶಾವ್ಗೆ ಮಜ್ಗಿ. ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ ಬ್ಯಾಟ್ಸ್ಮನ್ ಕ್ಲೀನ್ ಬೋರ್ಡ್. ಕಂಗ್ರ್ಯಾಚುಲೇಷನ್ ಸರ್, ಕಂಗ್ರ್ಯಾಚುಲೇಷನ್, ಯು ಡೌಂಟ್ ವೆರಿ. ದೊಡ್ಡಪ್ಪ ನಿಜವಾಗ್ಲೂ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರೋ ಪೆಕ್ರನ್ನೇ ಕರ್ಕೊಂಡು ಬಂದಿದ್ದಾರೆ. ಮನೆಯವರೆಲ್ಲ ಒಂದೇ ಲುಕ್ಕಿಗೆ ಇವನ್ನ ರಿಜೆಕ್ಟ್ ಮಾಡ್ತಾರೆ. ನೋಡ್ತಾ ಇರು, ಕೊಡೋ ಕೈ. ನಾವು ಸುಮ್ಮನೆ ತಲೆ ಬಿಸಿ ಮಾಡ್ಕೊಂಡ್ವಿ, ಇನ್ನೇನು ಟೆನ್ಷನ್ ಇಲ್ಲ ಸರ್. ಅಲ್ಲಮ್ಮ, ನಾನೇನಾದ್ರೂ ಮಿನಿಸ್ಟರ್ ತರ ಕಾಣ್ತಾ ಇದೀನ? ವೆಲ್ಕಮ್ ಮಾಡಕ್ಕೆ ರೆಡ್ ಕಾರ್ಪೆಟ್ ಹಾಕೊಂಡು ಹೆಂಗ್ ನಿಂತಿದಾರ ನೋಡಿ. ಬೈ ಮುಚ್ಕೊಂಡಿರ್ತೀಯ? ನಾವಿಲ್ಲಿ ಹುಡುಗಿ ನೋಡಕ್ ಬಂದಿರೋದು, ಸ್ವಲ್ಪ ಡಿಸೆನ್ಸಿ ಮೇಂಟೈನ್ ಮಾಡು. ಹೌದಲ್ವಾ? ಕರೆಕ್ಟ್. ಕರ್ಣ ಸರ್, ಮನೆ ಮಂದಿಗೆಲ್ಲ ಹೃದಯ ಗಟ್ಟಿ ಹಿಡ್ಕೊಳ್ಳಿ ಅಂತ ಈಗಲೇ ಹೋಗಿ ಹೇಳಿ ಬಂದ್ಬಿಡ್ಲ ಸರ್. ಇವ್ನು ನೋಡಿ ಅವ್ರು ಶಾಕ್ ಆಗೋದಂತೂ ಪಕ್ಕ. ಅರ್ಜುನ್, ಯಾವಾಗ್ಲೂ ಕೆಲ್ಸದಲ್ಲಿ ಇರ್ತೀಯಲ್ಲ, ಕೆಳಗ್ ಬಾ. ಓ ಮೈ ಗಾಡ್, ಈಸ್ ಸೋ ಕ್ಯೂಟ್. ನಿನ್ನಷ್ಟೇನು ಇಲ್ಲ ಬಿಡು ಅಣ್ಣ. ಕರ್ಣ ಸರ್, ಆಕ್ಚುಲಿ ಈಗ ಸ್ಪರ್ಧೆ ಶುರುವಾಯ್ತು ಅನ್ಸುತ್ತೆ ಸರ್. ಏನು ಹಾಗೆ ನೋಡ್ತಾ ನಿಂತಿರ್ತೀರೋ ಅಥವಾ ನಮ್ಮನ್ನು ವೆಲ್ಕಮ್ ಮಾಡ್ತಿರೋ? ಬನ್ನಿ 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 ಬನ್ನಿ, ಸ್ವಾಗತ ಸ್ವಾಗತ. ನಿಮಗೋಸ್ಕರ ನಾವೆಲ್ಲ ಟೆನ್ಷನ್ ಇಂದ ಕಾಯ್ತಾ ಇದ್ವಿ. ಏ ಅಲ್ಲ 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 ಅಲ್ಲ, ನಾವೆಲ್ಲ ಖುಷಿಯಿಂದ ಕಾಯ್ತಾ ಇದ್ವಿ. ಬನ್ನಿ ಬನ್ನಿ ಬನ್ನಿ.